ಜಿಲ್ಲೆಯ ಐತಿಹಾಸಿಕ ಶ್ರೀ ಗುರುತಿಪ್ಪೇರುದ್ರಸ್ವಾಮಿ ಕಟ್ಟಿಸಿದಂತಹ ದೊಡ್ಡಕೆರೆ ಕೋಡಿ ಬಿದ್ದಿದ್ದು ಶಾಸಕ ಎನ್ವೈ ಗೋಪಾಲಕೃಷ್ಣ ಗುರುವಾರ ಬಾಗಿನ ಅರ್ಪಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಬಾಗಿನ ಅರ್ಪಿಸುವುದಕ್ಕೆ ನನ್ನನ್ನು ಕರೆದಂತಹ ನಾಯಕನಹಟ್ಟಿ ಪಟ್ಟಣದ ಗ್ರಾಮಸ್ಥರಿಗೆ, ದೈವಸ್ಥರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದಿದ್ದಾರೆ. ನಾನು ಶಾಸಕನಾದ ಸಂದರ್ಭದಲ್ಲಿ ತೆಪ್ಪೋತ್ಸವಕ್ಕೆ ಭಾಗಿಯಾಗಿದ್ದೆ. ನನ್ನ ಕಾಲದಲ್ಲಿ ಕೆರೆ ತುಂಬಿದ್ದು ವಿಜೃಂಭಣೆಯಿಂದ ಆಚರಿಸಿದ್ರು. ಅಕ್ಕಪಕ್ಕದ ಎಲ್ಲ ಹಳ್ಳಿಗಳು ಸೇರಿ ಈಗ ಕೂಡ ದೊಡ್ಡ ಕೆರೆ ಹಾಗೂ ಚಿಕ್ಕ ಕೆರೆ ತುಂಬಿ ಕೋಡಿ ಬಿದ್ದಿದ್ದು ತೆಪ್ಪೋತ್ಸವ ಜರುಗಿಸಬೇಕಾಗಿತ್ತು. ಕಾರ್ತಿಕ ಇರೋದ್ರಿಂದ ತೆಪ್ಪೋತ್ಸವ ಮಾಡ್ತಾ ಇಲ್ಲ. ಎಲ್ಲ ಕೆರೆಗಳು ತುಂಬಿದ ಮೇಲೆ ಬಾಗಿನ ಅರ್ಪಿಸೋದು ವಾಡಿಕೆ. ಈಗ ತಾನೇ ಬಾಗಿನ ಅರ್ಪಿಸಿದ್ದೀವಿ. ನಾವೆಲ್ಲರೂ ಸೇರಿ ಗಂಗಮ್ಮನ ಪಾತ್ರಕ್ಕೆ ಬಾಗಿನ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ತೆಪ್ಪೋತ್ಸವ ಹಿರಿಯರು ಗ್ರಾಮಸ್ಥರು ಸೇರಿ ತೀರ್ಮಾನ ತೆಗೆದುಕೊಂಡು ಯಾವ ದಿನಾಂಕದಂದು ತೆಪ್ಪೋತ್ಸವ ಜರುಗಿಸಬೇಕು ಅಂತ ಚರ್ಚೆ ಮಾಡಿ ಆ ದಿನ ತೆಪ್ಪೋತ್ಸವ ಜರುಗಿಸಲಾಗುತ್ತೆ ಎಂದಿದ್ದಾರೆ. ಬೋಸಿದೇವರಹಟ್ಟಿ ರಸ್ತೆಯ ಸೇತುವೆ ಕೊಚ್ಚಿಕೊಂಡು ಹೋಗಿದ್ದು ಮಳೆ ಬಂದ ದಿನದಲ್ಲಿ ಜನರಿಗೆ, ರೈತರು, ಸಾರ್ವಜನಿಕರು ಆ ರಸ್ತೆಯಲ್ಲಿ ಓಡಾಡುವುದಕ್ಕೆ ಬಹಳ ತೊಂದರೆಯಾಗಿದೆ. ತುರ್ತಾಗಿ ಕಾಮಗಾರಿ ಪೂರ್ಣಗೊಳಿಸಲು ಸಾಧ್ಯವಿಲ್ಲ. ಅಧಿಕಾರಿಗಳ ಹತ್ತಿರ ಚರ್ಚೆ ಮಾಡಿ ತುರ್ತಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಕೆಲಸ ಮಾಡಿಸ್ತೀನಿ ಎಂದು ಭರವಸೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್, ಉಪಾಧ್ಯಕ್ಷೆ ಸರ್ವಮಂಗಳ ಉಮಾಪತಿ, ಪಟ್ಟಣ ಪಂಚಾಯತ್ ಸದಸ್ಯ ಕೆಪಿ ತಿಪ್ಪೇಸ್ವಾಮಿ, ವಿನೂತ ಜೆಆರ್ ರವಿಕುಮಾರ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಆರ್ ಶ್ರೀಕಾಂತ್, ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯ ಮತ್ತು ವಕೀಲರು ಆದ ಉಮಾಪತಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್, ತಳಕು ಮತ್ತು ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ, ಕಾಂಗ್ರೆಸ್ ಮುಖಂಡ ನೆರಳಗುಂಟೆ ಬ್ಯಾಕ್ ಸೂರನಾಯಕ, ಬಗರ್ ಹುಕುಂ ಕಮಿಟಿ ಸದಸ್ಯ ಬೋರನಾಯಕ, ತೊರೆಕೋಲಮ್ಮನಹಳ್ಳಿ ಆರ್ ಬಸಪ್ಪ, ಪ್ರಭುಸ್ವಾಮಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗಪ್ಪ, ದೇವಸ್ಥಾನದ ಮಾಜಿ ಅಧ್ಯಕ್ಷ ರವಿಶಂಕರ್, ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಮುದಿಯಪ್ಪ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಂಡೆ ಕಪಿಲೆ ಓಬಣ್ಣ, ತಿಮ್ಮಯ್ಯಪ್ಪನಹಳ್ಳಿ ಪ್ರಕಾಶ್, ಪಟ್ಟಣ ಪಂಚಾಯಿತಿ ಪಕ್ಷೇತರ ಅಭ್ಯರ್ಥಿ ಜಾಗನ್ನೂರಹಟ್ಟಿ ಮಂಜುನಾಥ್, ದೇವಸ್ಥಾನದ ಸಿಬ್ಬಂದಿ ಸತೀಶ್, ಜಾಗನ್ನೂರಹಟ್ಟಿ ಮುತ್ತಯ್ಯ, ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯ ಟಿ ಬಸಪ್ಪನಾಯ್ಕ, ದೇವಸ್ಥಾನದ ಅರ್ಚಕರು ಆದ ಮಹಂತೇಶ್ ದಿವಾಕರ್, ಬಾಲೆಹಳ್ಳಿ ತಿಪ್ಪೇಸ್ವಾಮಿ, ಪೊಲೀಸ್ ಇಲಾಖೆ ಸಿಬ್ಬಂದಿಗಳು, ನಾಯಕನಹಟ್ಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ದೈವಸ್ಥರು, ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು. ಹರೀಶ್, ನಾಯಕನಹಟ್ಟಿ. ನಾನು ಹಿಂದೆ ML ಆಗಿರಬೇಕಾದ್ರೂ ಕೂಡ ತೆಪ್ಪೋತ್ಸವಕ್ಕೆ ಬಂದಿದ್ದೆ. ಅವಾಗ ನನ್ನ ಕಾಲದಲ್ಲಿ ಕೂಡ ಒಂದ್ಸರಿ ಕೆರೆ ತುಂಬಿತ್ತು. ಅವಾಗ ಭಾಳ ವಿಜೃಂಭಣೆಯಿಂದ ಇಡೀ ಊರಿನವರು, ಸುತ್ತಮುತ್ತ ಹಳ್ಳಿಗಳವರೆಲ್ಲ ಸೇರಿ ತೆಪ್ಪೋತ್ಸವ ಕಾರ್ಯಕ್ರಮ ಮಾಡಿದ್ರು. ಈಗ ಕೂಡ ಭಾಳ ಅನಿರೀಕ್ಷಿತವಾಗಿದೆ. ದೊಡ್ಡ ಕೆರೆ ಅದು ತುಂಬುತ್ತೋ ಇಲ್ಲ ಅಂತೇಳಿ ಅಂದ್ಕೊಂಡಿದ್ದೆ. ಅದಕ್ಕಿಂತ ಹೆಚ್ಚಾಗಿ ಚಿಕ್ಕ ಕೆರೆ ಕೂಡ ಅದು ಜೀವಮಾನದಲ್ಲೇ ತುಂಬೋದಿಲ್ಲ ಅಂತ ಅಂದ್ಕೊಂಡು ಅದು ಚೆನ್ನಾಗಿದೆ. ಚಿಕ್ಕ ಕೆರೆನೂ ತುಂಬಿದೆ, ನಾಯಕನಹಟ್ಟಿ ದೊಡ್ಡ ಕೆರೆನೂ ತುಂಬಿದೆ. ತೆಪ್ಪೋತ್ಸವ ಕಾರ್ಯಕ್ರಮ ಇಟ್ಕೊಂಡಿರಬೇಕಾಗಿತ್ತು. ಈ ಕಾರಣಾಂತರದಿಂದ ಈಗ ಅರ್ಜೆಂಟಿಗೆ ಮತ್ತು ಬಾಗಿನ ಬಿಡೋ ಕಾರ್ಯಕ್ರಮ ಅದು ಮಾಮೂಲಾಗಿ ಎಲ್ಲದೂ ಕೂಡ ಮಾಡಬೇಕಾಗ್ತದಲ್ಲ. ಸಂತೋಷವಾಗಿ ಎಲ್ಲರೂ ಒಂದು ಕಡೆ ಸೇರಿಕೊಂಡು ಆ ಗಂಗಮ್ಮನಿಗೆ ಪಾತ್ರಕ್ಕೆ ನಾವೆಲ್ಲರೂ ಹತ್ತಿರ ಆಗಬೇಕಾಗ್ತದೆ. ಆ ಒಂದು ಕಾರಣದಿಂದ ಇವತ್ತು ಬಾಗಿನ ಕಾರ್ಯಕ್ರಮ ಬಿಟ್ಟಿದ್ದಾರೆ ಸಾಂಕೇತಿಕವಾಗಿ. ಮುಂದಿನ ದಿನಗಳಲ್ಲಿ ಈ ತೆಪ್ಪೋತ್ಸವ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಿರಿಯರೆಲ್ಲ ಸೇರಿದ್ದಾರೆ, ದೈವದವರೆಲ್ಲ ಇದ್ದಾರೆ, ಎಲ್ಲ ಮುಖಂಡರುಗಳೆಲ್ಲ ಸೇರಿದ್ದಾರೆ. ಅವರೆಲ್ಲ ತೀರ್ಮಾನ ತಗೊಂಡು ಯಾವ ದಿನದಲ್ಲಿ ತೆಪ್ಪೋತ್ಸವ ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡ್ರೆ ಅವತ್ತು ಬಂದುಬಿಟ್ಟು ಇನ್ನೂ ಚೆನ್ನಾಗಿ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಜೊತೆಯಲ್ಲಿ ಈಗ ಬರ್ತಕ್ಕಂಥ ದಾರಿ ಕೂಡ ಸ್ವಲ್ಪ ಅವ್ಯವಸ್ಥೆ ಆಗಿದೆ. ಬರ್ತಕ್ಕಂಥ ಜನಗಳು ಕೂಡ ತುಂಬ ಜನ ಬರ್ತಾರೆ. ರಸ್ತೆಗಳು ಬೇಕು. ರಸ್ತೆ ಒಂದು ಭಾಳ ತೊಂದರೆ ಆಗಿದೆ ಸಾರ್ವಜನಿಕರು ಓಡಾಡಲಿಕ್ಕೆ ಅಂತ ಹೇಳಿದ್ದಾರೆ. ಈ ದೊಡ್ಡ ಕೆರೆಗೆ ಸಂಬಂಧಪಟ್ಟಾಗೆ ದೊಡ್ಡ ಕೆರೆಯಿಂದ ಹಾದು ಹೋಗ್ತಕ್ಕಂಥ ರಸ್ತೆ ಚನ್ನಬಸವನಹಟ್ಟಿಯಿಂದ ಬರ್ತಕ್ಕಂಥ ಮಾರ್ಗದಲ್ಲಿ ಸ್ವಲ್ಪ ಹಾಳಾಗೋಗಿರ್ತಕ್ಕಂಥ ನಾನು ಕೂಡ ಗಮನಿಸಿದ್ದೀನಿ. ಆದಷ್ಟು ಬೇಗನೆ ಅಲ್ಲಿಂದನೂ ಒಂದು ರಸ್ತೆ ಮಾಡಲಿಕ್ಕೆ ಅದನ್ನು ಮುಂದಿನ ಯೋಜನೆಗಳಲ್ಲಿ ಮುಂದೆ ಬರ್ತಕ್ಕಂಥ ಅನುದಾನದ ಅಡಿಯಲ್ಲಿ ಆ ಯೋಜನೆ ಅನುಷ್ಠಾನಗೊಳಿಸ್ತಕ್ಕಂಥ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ಆಮೇಲೆ ಇಲ್ಲಿ ಬೋಸದೇವರಹಟ್ಟಿಯಲ್ಲಿ ಚಾನಲ್ಲೇನೋ ಒಡೆದೋಗಿದೆ ಮೊನ್ನೆಕ್ಕೆ ಮಳೆ ಬಂದ ದಿನದಲ್ಲಿ ಅಂತ ಓಡಾಡಲಿಕ್ಕೆ ಭಾಳ ಅನಾನುಕೂಲ ಇದೆ ಅಂತ ಹೇಳ್ಬಿಟ್ಟು ಭಾಳ ಜನ ಸಾರ್ವಜನಿಕರಿದ್ದಾರೆ, ರೈತರು ಹೇಳಿದ್ದಾರೆ. ಆ ಒಂದು ಅದನ್ನು ನಾವು ಕಾರ್ಯಗತ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೆಲಸ ಸಮಯ ಬೇಕಾಗ್ತದೆ. ಆದರೂ ಕೂಡ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟು ಅಧಿಕಾರಿಗಳಿಗೆ ಕರೆಸಿಬಿಟ್ಟು ನಾನು ಹೇಳಿದ್ದೀನಿ, ಆದಷ್ಟು ಬೇಗನೆ ಓಡಾಡ್ತಕ್ಕಂಥ ವ್ಯವಸ್ಥೆಗಳು ಆ ರಸ್ತೆ ಮಾಡಿಕೊಡಿ. ಮುಂದಿನ ದಿನಗಳಲ್ಲಿ ಪರ್ಮನೆಂಟಾಗಿ ಆ ಯೋಜನೆಗಳನ್ನು ಮಾಡಿಕೊಂಡು ಒಂದು ಬ್ರಿಡ್ಜನ್ನು ಕಟ್ತಕ್ಕಂಥ ಕೆಲಸ ಮಾಡೋಣ ಅಂತ ನಾನು ಹೇಳಿದ್ದೀನಿ. ಇವತ್ತು ಇಲ್ಲೆಲ್ಲ ಬಂದಿದ್ವಿ, ನಾವೆಲ್ಲರೂ ಒಟ್ಟಿಗೆ ಇದ್ದರೂ ಕೂಡ ಒಗ್ಗಟ್ಟಾಗಿ ನಾಯಕನಹಟ್ಟಿ ಪಟ್ಟಣದ ಎಂದಿನಂತೆ ಇರ್ತಕ್ಕಂಥ ವಿಶ್ವಾಸ ಪ್ರೀತಿ ಕೂಡ ನನ್ನ ಮೇಲೆ ತೋರಿಸಿ ಇವತ್ತು ಬಾಗಿನ ಕಾರ್ಯಕ್ರಮದಲ್ಲಿ ಅನ್ನು ಕೂಡ ಭಾಗಿಯಾಗ್ತಕ್ಕಂಥ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ
ದೈವದವ್ರಿಗೂ ಮತ್ತು ಊರಿನ ಪ್ರಮುಖರಿಗೂ ಮತ್ತು ಹಿರಿಯರಿಗೂ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತು ಎಲ್ಲ ಜನಪ್ರತಿನಿಧಿಗೂ ಕೂಡ ನಾನು ವೈಯಕ್ತಿಕವಾಗಿ ತಿಪ್ಪೇರುದ್ರ ಸ್ವಾಮಿ ಭಗವಂತ ಅವರೆಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಲಿ, ಮುಂದೆ ಕೂಡ 108 ಕಾಲ ಕೂಡ ಇದೇ ರೀತಿಯಲ್ಲಿ ಸಮೃದ್ಧಿಯಾಗಿ ಬೆಳೆ ಇವೆಲ್ಲ ಸಂತೋಷ ಕೊಡ್ತಕ್ಕಂಥ ಕೆಲಸ ಭಗವಂತ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಸಾರ್ವಜನಿಕರೆಲ್ಲರಿಗೂ ಹಾರೈಸ್ತೀನಿ. ನಮಸ್ಕಾರ. ನಾನು ಒಂದ್ಸರಿ ಬಂದಿದ್ದೆ ಬಂದು ಅಲ್ಲೆಲ್ಲೋ ಅಂಗಳದಲ್ಲಿ ಕೂಡ ಮೋಪತಿಯವರು ಇದ್ದರು. ಅಲ್ಲಿ ಮೋಪತಿಯವರು ಅವರು ಅಡುಗೆ ಮಾಡಿಸಿದ್ರು. ಅವತ್ತು ಬಂದು ಊಟ ಮಾಡ್ಕೊಂಡು ತೆಪ್ಪೋತ್ಸವದಲ್ಲಿ ಪಾಲ್ಗೊಂಡು ಭಾಳ ಖುಷಿಯಾಗಿ ಹೋಗಿರ್ತಕ್ಕಂಥ ದಿನ ಇವತ್ತು ನಾನು ಜ್ಞಾಪಿಸ್ತೀನಿ. ತದನಂತರ ಮತ್ತೊಂದು ಕೆರೆ ಇಲ್ಲಿ ಬಂದು ನಾವು ರಿಪೇರಿ ಮಾಡಿದ್ವಿ. ಇಲ್ಲೆಲ್ಲೋ ರಿಪೇರಿ ಒಳಗಾಗಬೇಕಾಗಿತ್ತು, ನೀರು ಹೋಗ್ತಕ್ಕಂಥ ಚಾನಲ್ ಅದಕ್ಕೆ ಸ್ವಲ್ಪ ರಿಪೇರಿ ಮಾಡಿಬಿಟ್ಟು ಇಲ್ಲಿ ಉದ್ಘಾಟನೆ ಮಾಡಿ ಅದಕ್ಕೊಂದು ಟ್ಯಾಂಕು ಬಂಡ್ ಥರ ಮಾಡಿ ಹೋಗಿರ್ತಕ್ಕಂಥದ್ದು ನನಗೆ ಜ್ಞಾಪಕ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸ, ಹೆಚ್ಚಿನ ಒತ್ತು ಕೂಡ ನಾನು ಕಟ್ಟಿ ಭಾಗಕ್ಕೆ ನಾನು ಕೊಡಬೇಕಾಗುತ್ತೆ. ಆ ಪ್ರಯತ್ನದಲ್ಲಿದ್ದೀನಿ. ಒಟ್ಟಿನಲ್ಲಿ ಜನಗಳ ಸಹಕಾರ ಭಾಳ ಮುಖ್ಯ. ಸಹಕಾರ ಕೊಟ್ಟರೆ ಮಾತ್ರ ಸಾಧ್ಯವಾದಷ್ಟು ಕೂಡ ಒಳ್ಳೆಯ ಕೆಲಸಗಳನ್ನು ನಾವು ಕ್ಷೇತ್ರಕ್ಕೆ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾನು ಹಿಂದೆ ML ಆಗಿರ್ಬೇಕಾದ್ರೂ ಕೂಡ ತೆಪ್ಪೋತ್ಸವಕ್ಕೆ ಇಲ್ಲಿ ಬಂದಿದ್ದೆ. ಅವಾಗ ನನ್ನ ಕಾಲದಲ್ಲಿ ಕೂಡ ಒಂದ್ಸರಿ ಕೆರೆ ತುಂಬಿತ್ತು. ಅವಾಗ ಭಾಳ ವಿಜೃಂಭಣೆಯಿಂದ ಇಡೀ ಊರಿನವರು, ಸುತ್ತಮುತ್ತ ಹಳ್ಳಿಗಳವರೆಲ್ಲ ಸೇರಿ ತೆಪ್ಪೋತ್ಸವ ಕಾರ್ಯಕ್ರಮ ಮಾಡಿದ್ರು. ಈಗ ಕೂಡ ಭಾಳ ಅನಿರೀಕ್ಷಿತವಾಗಿದೆ. ದೊಡ್ಡ ಕೆರೆ ಅದು ತುಂಬುತ್ತೋ ಇಲ್ಲ ಅಂತೇಳಿ ಅಂದ್ಕೊಂಡಿದ್ವಿ. ಅದಕ್ಕಿಂತ ಹೆಚ್ಚಾಗಿ ಚಿಕ್ಕ ಕೆರೆ ಕೂಡ ಅದು ಜೀವಮಾನದಲ್ಲೇ ತುಂಬೋದಿಲ್ಲ ಅಂತ ಅಂದ್ಕೊಂಡು ಅದೃಷ್ಟ ಚೆನ್ನಾಗಿದೆ. ಚಿಕ್ಕ ಕೆರೆಯನ್ನು ತುಂಬಿದೆ, ನಾಯಕನಹಟ್ಟಿ ದೊಡ್ಡ ಕೆರೆಯನ್ನು ತುಂಬಿದೆ. ತೆಪ್ಪೋತ್ಸವ ಕಾರ್ಯಕ್ರಮ ಇಟ್ಕೊಂಡಿರಬೇಕಾಗಿತ್ತು. ಈ ಕಾರಣಾಂತರದಿಂದ ಈಗ ಅರ್ಜೆಂಟಿಗೆ ಮತ್ತು ಬಾಗಿನ ಬಿಡೋ ಕಾರ್ಯಕ್ರಮ ಅದು ಮಾಮೂಲಾಗಿ ಎಲ್ಲದೂ ಕೂಡ ಮಾಡಬೇಕಾಗ್ತದಲ್ಲ. ಸಂತೋಷವಾಗಿ ಎಲ್ಲರೂ ಒಂದು ಕಡೆ ಸೇರಿಕೊಂಡು ಆ ಗಂಗಮ್ಮನಿಗೆ ಪಾತ್ರಕ್ಕೆ ನಾವೆಲ್ಲರೂ ಹತ್ತಿರ ಆಗಬೇಕಾಗ್ತದೆ. ಆ ಒಂದು ಕಾರಣದಿಂದ ಇವತ್ತು ಬಾಗಿನ ಕಾರ್ಯಕ್ರಮ ಬಿಟ್ಟಿದ್ದಾರೆ ಸಾಂಕೇತಿಕವಾಗಿ. ಮುಂದಿನ ದಿನಗಳಲ್ಲಿ ಈ ತೆಪ್ಪೋತ್ಸವ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಿರಿಯರೆಲ್ಲ ಸೇರಿದ್ದಾರೆ, ದೈವದವರೆಲ್ಲ ಇದ್ದಾರೆ, ಎಲ್ಲ ಮುಖಂಡರುಗಳೆಲ್ಲ ಸೇರಿದ್ದಾರೆ. ಅವರೆಲ್ಲ ತೀರ್ಮಾನ ತಗೊಂಡು ಯಾವ ದಿನದಲ್ಲಿ ತೆಪ್ಪೋತ್ಸವ ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡ್ರೆ ಅವತ್ತು ಬಂದ್ಬಿಟ್ಟು ಇನ್ನೂ ಚೆನ್ನಾಗಿ ಮಾಡ್ತಕ್ಕಂಥ ಕೆಲಸಗಳು ಮಾಡೋಣ. ಜೊತೆಯಲ್ಲಿ ಈಗ ಬರ್ತಕ್ಕಂಥ ದಾರಿ ಕೂಡ ಸ್ವಲ್ಪ ಅವ್ಯವಸ್ಥೆ ಆಗಿದೆ. ಬರ್ತಕ್ಕಂಥ ಜನಗಳು ಕೂಡ ತುಂಬ ಜನ ಬರ್ತಾರೆ. ರಸ್ತೆಗಳು ಬೇಕು. ರಸ್ತೆ ಒಂದು ಭಾಳ ತೊಂದರೆ ಆಗಿದೆ ಸಾರ್ವಜನಿಕರು ಓಡಾಡಲಿಕ್ಕೆ ಅಂತ ಹೇಳಿದ್ದಾರೆ. ಈ ದೊಡ್ಡ ಕೆರೆಗೆ ಸಂಬಂಧಪಟ್ಟಾಗೆ ದೊಡ್ಡ ಕೆರೆಯಿಂದ ಹಾದು ಹೋಗ್ತಕ್ಕಂಥ ರಸ್ತೆ ಚನ್ನಬಸವನಹಟ್ಟಿಯಿಂದ ಬರ್ತಕ್ಕಂಥ ಮಾರ್ಗದಲ್ಲಿ ಸ್ವಲ್ಪ ಹಾಳಾಗಿ ಹೋಗಿರ್ತಕ್ಕಂಥ ನಾನು ಕೂಡ ಗಮನಿಸಿದ್ದೀನಿ. ಆದಷ್ಟು ಬೇಗನೆ ಅಲ್ಲಿಂದನೂ ಒಂದು ರಸ್ತೆ ಮಾಡಲಿಕ್ಕೆ ಅದನ್ನು ಮುಂದಿನ ಯೋಜನೆಗಳಲ್ಲಿ ಮುಂದೆ ಬರ್ತಕ್ಕಂಥ ಅನುದಾನದ ಅಡಿಯಲ್ಲಿ ಆ ಯೋಜನೆ ಅನುಷ್ಠಾನಗೊಳಿಸ್ತಕ್ಕಂಥ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ಆಮೇಲೆ ಇಲ್ಲಿ ಬೋಸ್ನವರಟ್ಟಿಯಲ್ಲಿ ಚಾನಲ್ಲೇನೋ ಒಡೆದೋಗಿದೆ ಮೊನ್ನೆಕ್ಕೆ ಮಳೆ ಬಂದ ದಿನದಲ್ಲಿ ಅಂತ ಓಡಾಡಲಿಕ್ಕೆ ಭಾಳ ಅನಾನುಕೂಲ ಇದೆ ಅಂತ ಹೇಳ್ಬಿಟ್ಟು ಭಾಳ ಜನ ಸಾರ್ವಜನಿಕರಿದ್ದಾರೆ, ರೈತರು ಹೇಳಿದ್ದಾರೆ. ಆ ಒಂದು ಅದನ್ನು ನಾವು ಕಾರ್ಯಗತ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೆಲಸ ಸಮಯ ಬೇಕಾಗ್ತದೆ. ಆದರೂ ಕೂಡ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟು ಅಧಿಕಾರಿಗಳಿಗೆ ಕರೆಸಿಬಿಟ್ಟು ನಾನು ಹೇಳಿದ್ದೀನಿ, ಆದಷ್ಟು ಬೇಗನೆ ಓಡಾಡ್ತಕ್ಕಂಥ ವ್ಯವಸ್ಥೆಗಳು ಆ ರಸ್ತೆ ಮಾಡಿಕೊಡಿ. ಮುಂದಿನ ದಿನಗಳಲ್ಲಿ ಪರ್ಮನೆಂಟಾಗಿ ಆ ಯೋಜನೆಗಳನ್ನು ಮಾಡಿಕೊಂಡು ಒಂದು ಬ್ರಿಡ್ಜನ್ನು ಕಟ್ತಕ್ಕಂಥ ಕೆಲಸ ಮಾಡೋಣ ಅಂತ ನಾನು ಹೇಳಿದ್ದೀನಿ. ಇವತ್ತು ಇಲ್ಲೆಲ್ಲ ಬಂದಿದ್ವಿ, ನಾವೆಲ್ಲರೂ ಒಟ್ಟಿಗೆ ಇದ್ದರೂ ಕೂಡ ಒಗ್ಗಟ್ಟಾಗಿ ನಾಯಕನಹಟ್ಟಿ ಪಟ್ಟಣದ ಎಂದಿನಂತೆ ಇರ್ತಕ್ಕಂಥ ವಿಶ್ವಾಸ ಪ್ರೀತಿ ಕೂಡ ನನ್ನ ಮೇಲೆ ತೋರಿಸಿ ಇವತ್ತು ಬಾಗಿನ ಕಾರ್ಯಕ್ರಮ ಅನ್ನು ಕೂಡ ಭಾಗಿಯಾಗ್ತಕ್ಕಂಥ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ದೈವದವ್ರಿಗೂ ಮತ್ತು ಊರಿನ ಪ್ರಮುಖರಿಗೂ ಮತ್ತು ಹಿರಿಯರಿಗೂ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತು ಎಲ್ಲ ಜನಪ್ರತಿನಿಧಿಗೂ ಕೂಡ ನಾನು ವೈಯಕ್ತಿಕವಾಗಿ ತಿಪ್ಪೇರುದ್ರ ಸ್ವಾಮಿ ಭಗವಂತ ಅವರೆಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಲಿ, ಮುಂದೆ ಕೂಡ 108 ಕಾಲ ಕೂಡ ಇದೇ ರೀತಿಯಲ್ಲಿ ಸಮೃದ್ಧಿಯಾಗಿ ಬೆಳೆ ಇವೆಲ್ಲ ಸಂತೋಷ ಕೊಡ್ತಕ್ಕಂಥ ಕೆಲಸ ಭಗವಂತ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಸಾರ್ವಜನಿಕರೆಲ್ಲರಿಗೂ ಹಾರೈಸ್ತೀನಿ. ನಮಸ್ಕಾರ. ನಾನು ಒಂದ್ಸರಿ ಬಂದಿದ್ದೆ ಬಂದು ಅಲ್ಲೆಲ್ಲೋ ಅಂಗಳದಲ್ಲಿ ಕೂಡ ಮೋಪತಿಯವರು ಇದ್ದರು. ಅಲ್ಲಿ ಮೋಪತಿಯವರು ಅಡುಗೆ ಮಾಡಿಸಿದ್ರು. ಅವತ್ತು ಬಂದು ಊಟ ಮಾಡ್ಕೊಂಡು ತೆಪ್ಪೋತ್ಸವದಲ್ಲಿ ಪಾಲ್ಗೊಂಡು ಭಾಳ ಖುಷಿಯಾಗಿ ಹೋಗಿರ್ತಕ್ಕಂಥ ದಿನ ಇವತ್ತು ನಾನು ಜ್ಞಾಪಿಸ್ತೀನಿ. ತದನಂತರ ಮತ್ತೊಂದು ಕೆರೆ ಇಲ್ಲಿ ಬಂದು ನಾವು ರಿಪೇರಿ ಮಾಡಿದ್ವಿ. ಇಲ್ಲೆಲ್ಲೋ ರಿಪೇರಿ ಒಳಗಾಗಬೇಕಾಗಿತ್ತು, ನೀರು ಹೋಗ್ತಕ್ಕಂಥ ಚಾನಲ್ ಅದಕ್ಕೆ ಸ್ವಲ್ಪ ರಿಪೇರಿ ಮಾಡಿಬಿಟ್ಟು ಇಲ್ಲಿ ಉದ್ಘಾಟನೆ ಮಾಡಿ ಅದಕ್ಕೊಂದು ಟ್ಯಾಂಕು ಬಂಡ್ ಥರ ಮಾಡಿ ಹೋಗಿರ್ತಕ್ಕಂಥದ್ದು ನನಗೆ
ಜ್ಞಾಪಕ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸ, ಹೆಚ್ಚಿನ ಒತ್ತುಪೂಟ ಕಟ್ಟಿ ಭಾಗಕ್ಕೆ ನಾನು ಕೊಡಬೇಕಾಗುತ್ತೆ. ಆ ಪ್ರಯತ್ನದಲ್ಲಿದ್ದೀನಿ. ಒಟ್ಟಿನಲ್ಲಿ ಜನಗಳ ಸಹಕಾರ ಭಾಳ ಮುಖ್ಯ. ಸಹಕಾರ ಕೊಟ್ಟರೆ ಮಾತ್ರ ಸಾಧ್ಯವಾದಷ್ಟು ಕೂಡ ಒಳ್ಳೆಯ ಕೆಲಸಗಳನ್ನು ನಾವು ಈ ಕ್ಷೇತ್ರಕ್ಕೆ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಕಂಕಣ ಬ್ಯಾಡ, ಇನ್ನು ಬ್ಯಾಡ. तत्पुरुषाय विद्महे महादेवाय धीमहि तन्नो रुद्रः प्रचोदयात्. शुद्धोदके समर्पयामि. त्रयम्बकं देवानां धूपमाग्रापयामि. सर्वदेवानां धूपमाग्रापयामि. सर्वमंगलमांगल्यं सर्वकालशयनाय परिपूर्णस्यात्मने मधोप्रकं महादेवा कंतां प्रीतां वायमा शुद्धोदके समर्पयामि. ಅಲ್ಲಿ ಹಂಗೆ ಮೇಲಕ್ಕೆ ಹೋಗ್ಬಿಟ್ರೆ ಆಮೇಲೆ ಇರ್ರಿ, ದೂರ ಹೋಗಬೇಡ್ರಿ. ಮತ್ತೆ ಇನ್ನೊಂದ್ಸರಿ ಕರಿತೀವಿ ನಿಮ್ಮನ್ನ. यो वैतां ब्रह्मणानंद निर्मला पूजानंतर प्रतिपूजन भवे भवेनाति भवस्वत् भवाइन्मय सत्यो जातमन्त्रेण शुद्धोदके समर्पयामि. योपां पुष्पं वेदां पुष्पं प्रजवां पशुमां भवते चन्द्रमावानपं पुष्पं पुष्पं प्रजवां पशुमां भवते नानाविधपत्रपुष्पं समर्पयामि. वनस्पतिर्समेतोन्नर्दोपोत्तमं आज्ञाय सर्वदेवानां अर्पिಸುತ್ತಾರೆ. ಹರ ಓಂ ಯೋ ವೈತಾಂ ಬ್ರಹ್ಮಣ ವೇದಾಂ ತಸ್ಮೈ ಬ್ರಹ್ಮಚಾರ್ಯಂ ಪ್ರಜಾಂ ದದೋ ಸಾಂಬಜೇನೋ ಪಾರ್ವತಿ ಇಲ್ಲಿ ಬಂದಿರ್ತಾರೆ ನೋಡ್ರಿ. जय 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 गुरुवर करुण सागरं जय दीन जनोद्धार बंधुरं अनुसूय तुकुपुर हर महिमा पार. जय जय गुरुवर करुण सागरं यज्ञेन यज्ञमयन्त देवाः धर्माणुमान्यासन्ते विश्वकर्मण संवत्सराधेन वेदाहमेकं पुरुषं महन्तम् आदित्यवर्णम् निर्मला पूजानंतर प्रतिपूजन समर्पयामि. हराहवं सहस्रशीर्षा पुरुषः सहस्राक्ष सहस्रपाद सा भोविं विश्वतोरुत्वम् अत्यतिष्ठदशाङ्गुलं पुरुषा एवेदं सर्वाहं यद्भूतं यच्च भव्यम् उतामृतत्वस्तेषानः यदन्नेनातिरोहते एतावानस्य महिमा अतो जायागं च पुरुषः पादो अस्य विश्वभूतानि त्रिपादस्यामृतं दिवि अत्यतिष्ठदशाङ्गुलं पुरुषा एवेदं सर्वाहं यद्भूतं यच्च भव्यम् उतामृतत्वस्तेषानः
ओम तत्पुरुषाय विद्महे महादेवाय धीमहि तन्नो रुद्रः प्रचोदयात् प्रीतमयं शुद्धोदकेन समर्पयामि त्रयंबकं सर्वदेवानां धूपमाग्रापयामि सर्वदेवानां धूपमाग्रापयामि सर्वमंगलमांगल्ये सर्वकालशयिनाय परिपूर्णस्यात्मने मधोप्रकं महादेवाय कंताय प्रसो प्रीतम वैरमाय शुद्धोदकेन समर्पयामि ನೀವು ಹಂಗೆ ಮೇಲಕ್ಕೆ ಹೋಗ್ಬಿಡ್ರಿ ಆಮೇಲೆ ಇರ್ರಿ ದೂರ ಹೋಗಬೇಡ್ರಿ ಮತ್ತೆ ಇನ್ನೊಂದ್ಸರಿ ಕರಿತೀವಿ ನಿಮ್ಮನ್ನ यो वैतां ब्रह्मणानंद निर्मला पूजानंतर प्रतिपूजन भवे भवेनाति भवस्वत भवाइन्मय सद्यो जातमन्त्रेण शुद्धोदकेन समर्पयामि योपां पुष्पं वेदां पुष्पं प्रजवां पशुमां भवते चन्द्रमावानपं पुष्पं पुष्पं प्रजवां पशुमां भवते नानाविधपत्रपुष्पं समर्पयामि वनस्पतिर्समेतोन्नर्दोपोत्तमं आग्नेय सर्वदेवानां अर्पिಸುತ್ತಾರೆ ಹರ ಓಂ ಯೋ ವೈತಾಂ ಬ್ರಹ್ಮಣ ವೇದಾಂ ತಸ್ಮೈ ಬ್ರಹ್ಮಚ ಆಯುರ್ವೇದ್ಯಂ ಪ್ರಜಾಂ ದದೋ ಸಾಮಜೇನೋ ಪಾರ್ವತಿ ಇಲ್ಲಿ ಬಂದಿರ್ತಾರೆ ನೋಡ್ರಿ ಅಲ್ಲಿ ಬೇಡ ಈ ಕಡೆಗೆ ಅಲ್ಲ जय 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 गुरुवर करुण सागरम जय दीन जनोद्धार बंधुरम अनुसूय सुकुमार हर महिमा पार जय जय गुरुवर करुण सागरम यज्ञेन यज्ञमयेन देवाः धर्मान् प्रमाण्यासन्ते मेघे साध्यात्मदेवः अद्भुतसम्भूत साध्य विश्वकर्मण संवत्सराधेन सत्यं सत्यरूपेति तत्पुरुषस्विज्ञानमत्रे वेदाहमेकं पुरुषं महन्तं आदित्यवर्णं निर्मला पूजानंतर प्रतिपूजन समर्पयामि हराहवं सहस्रशीर्षा पुरुषः सहस्राक्ष सहस्रपाद सा भोविं विश्वतो रोत्वम् अत्यतिष्ठदशाङ्गुलं पुरुषा एवेदं सर्वाहं यद्भूतं यच्च भव्यम् उतामृतत्वस्तेषानः यदन्नेनातिरोहते एतावानस्य महिमा अतो जायागं च पुरुषः पादो अस्य विश्वभूतानि त्रिपादस्यामृतं दिवि अत्यतिष्ठदशाङ्गुलं पुरुषा एवेदं सर्वाहं यद्भूतं यच्च भव्यम् उतामृतत्वस्तेषानः